ಹಲೋ ವೆಲ್ಕಮ್ ಟು ಮೈ ಚಾನಲ್. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಕೊನೆಯಲ್ಲಿ ಲೈಕ್ ಕೊಡೋದನ್ನು ಮರಿಬೇಡಿ. ಬನ್ನಿ ಕತೆ ನೋಡೋಣ. ಮಳೆಯಲ್ಲಿ ಜೊತೆಯಲ್ಲಿ. ಹಬ್ಬ ಎಷ್ಟು ಮಳೆ ಒಂದೇ ಸಮನೆ ಸುರಿತಾ ಇತ್ತು. ಈಗ ಸ್ವಲ್ಪ ಕಡಿಮೆ ಆಗಿದೆ ಎಂದು ಯೋಚಿಸುತ್ತಾ ಡ್ರೈವ್ ಮಾಡುತ್ತಿದ್ದವನು ಅಪ್ಪನ ಕಾಲ್ ಬಂದಿದ್ದು ನೋಡಿ ರಿಸೀವ್ ಮಾಡಿದೆ. ಲೋ ವಂಶೋದ್ಧಾರಕ, ಇನ್ನೂ ಬಿತ್ಕೊಂಡಿದೀಯಾ? ಇಲ್ಲ ಕೆಲಸಕ್ಕೆ ಹೋಗ್ತಾ ಇದೆಯಾ ಎಂದು ಫೋನ್ನಲ್ಲೇ ಅರ್ಚನೆ ಶುರು ಮಾಡಿದರು ನಮ್ಮ ಜನಕ. ಅಯ್ಯೋ ಅಪ್ಪ, ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ಏನು ವಿಷಯ ಹೇಳು ಎಂದಿದ್ದೇ ತಡ. ಕಾರಲ್ಲಿ ಹೋಗ್ತಾ ಇದೀಯಾ ತಾನೇ ಎಂದು ಕೇಳಿದರು. ಏನು ದೊಡ್ಡದಾಗಿ BMW ಕೊಡಿಸಿರೋ ಥರ ಕೇಳೋದು ನೋಡು. ನನ್ನ ಸಂಬಳದಲ್ಲಿ ತಗೊಂಡಿದ್ದ ಸೆಕೆಂಡ್ ಹ್ಯಾಂಡ್ ಕಾರ್ ತಾನೇ, ಅದರಲ್ಲಿ ಹೋಗ್ತಾ ಇದ್ದೀನಿ, ಏನು ವಿಷಯ ಹೇಳಿ ಎಂದೆ. ಯಾವ ಕಾರಲ್ಲಿ ಹೋದರೆ ಏನೋ, ನಾನಂತೂ ನನ್ನ ಮಗ ಕಾರಲ್ಲಿ ಕೆಲಸಕ್ಕೆ ಹೋಗ್ತಾನೆ ಎಂದು ಹೇಳ್ಕೋಬೇಕು ಅಷ್ಟೇ ಎಂದವರು. ನಿನ್ನೆ ನನ್ನ ಗೆಳೆಯನ ಮಗಳ ಫೋಟೋ ಕಳಿಸ್ತೀನಿ ಎಂದಿದ್ದೆ ಅಲ್ವಾ, ಮಧ್ಯಾಹ್ನ ಕಳಿಸುತ್ತಾರೆ, ನೋಡಿ ಹೇಳು, ಒಪ್ಪಿಗೆ ಆದರೆ ವಾಲ್ಗ ಊದಿಸೋಣ ಎಂದರು. ಸರಿ ನೋಡ್ತೀನಿ ಎಂದು ಕರೆ ತುಂಡರಿಸುವ ಮೊದಲು, ಅಮ್ಮ ಮಗನೇ ನಿಜ ಹೇಳು, ಪ್ರೀತಿ ಪ್ರೇಮ ಅಂತ ಏನೂ ಇಲ್ಲ ತಾನೇ? ಆ ಹುಡುಗಿ ತುಂಬ ಸೂಕ್ಷ್ಮ ಕಣೋ, ನೀನು ಹೀಗೆ ಒಪ್ಪಿ ಆಮೇಲೆ ಮದುವೆ ಟೈಮಲ್ಲಿ ಶಾಕ್ ಕೊಡಬೇಡ ಎಂದರು. ಅಮ್ಮ ಆ ಥರ ಏನೂ ಇಲ್ಲ, ನೀವು ತೋರಿಸಿದ ಹುಡುಗಿನೇ ಮದುವೆ ಆಗ್ತೀನಿ, ಮೊದಲು ಆ ಸೀರಿಯಲ್ ನೋಡೋದು ಕಡಿಮೆ ಮಾಡು ಎಂದು ಫೋನ್ ಕಟ್ ಮಾಡಿದೆ. ಕೆಳಗೆ ಬಿದ್ದ ಫೋನ್ ಎತ್ತಿ ಇಡಲು ಹೋಗಿ ಮುಂದೆ ಇದ್ದ ಹಳ್ಳದಲ್ಲಿ ಕಾರ್ ಓಡಿಸಿಬಿಟ್ಟೆ. ಅದರಲ್ಲಿ ಕೆಸರೆಲ್ಲ ಹಾರಿ ಪಕ್ಕದಲ್ಲಿ ಹೋಗ್ತಾ ಇದ್ದವರ ಮೇಲೆ ಬಿತ್ತು. ಏನಾಗಲ್ಲ, ಹಾಗೆ ಹೋಗಿಬಿಡೋಣ ಅಂದುಕೊಂಡವನು. ಛೆ, ತಪ್ಪು ಮಾಡಿದ ಮೇಲೆ ಕ್ಷಮೆ ಕೇಳಬೇಕು ಅಂತ ಕಾರ್ ನಿಲ್ಲಿಸಿದೆ. ನಾನು ಇಳಿಯಬೇಕು ಎನ್ನುವಷ್ಟರಲ್ಲಿ ಒಂದು ಹುಡುಗಿ ಬಂದು, ಇಳಿಯಯ್ಯ ಕೆಳಗೆ ಎಂದಳು. ಇಳಿದ ಮೇಲೆ ಗೊತ್ತಾಯಿತು ಕೆಸರು ಸಿಡಿದಿದ್ದು ಅವಳಿಗೆ ಎಂದು. ಅವಳ ಬಿಳಿ ಬಣ್ಣದ ಚೂಡಿದಾರ್ ಕೆಂಪಾಗಿ ಹೋಗಿತ್ತು. ನಾನು ಸಾರಿ ಎನ್ನುವ ಮೊದಲೇ ಅವಳು, ಏನೋ ಕಾರಲ್ಲಿ ಓಡಾಡ್ತಾ ಇದ್ದೀನಿ ಅಂತ ಕೊಂಬು ಬಂದಿದೀಯಾ? ರಸ್ತೆಯಲ್ಲಿ ಓಡಾಡೋರು ಕಣ್ಣಿಗೆ ಕಾಣಲ್ವಾ ಎಂದು ಬೈಯಲು ಶುರು ಮಾಡಿದಳು. ಹಲೋ ಮಿಸ್, ಸಾರಿ ಗೊತ್ತಾಗಲಿಲ್ಲ ಎಂದು ಕ್ಷಮೆ ಕೇಳಿದೆ. ಏನಯ್ಯ ಸಾರಿ? ಸಾರಿ ಕೇಳಿದ ತಕ್ಷಣ ಎಲ್ಲ ಸರಿ ಹೋಗುತ್ತಾ? ಡಬ್ಬ ನನ್ನ ಮಗನೇ, ಕಣ್ಣು ನೆತ್ತಿ ಮೇಲೆ ಇದೆಯಾ ನಿನಗೆ? ತುಂಬ ಇಷ್ಟಪಟ್ಟು ತಗೊಂಡಿದ್ದ ನನ್ನ ಚೂಡಿದಾರ್ ಮೊದಲನೇ ದಿನಾನೇ ಹಾಳು ಮಾಡಿಬಿಟ್ಟೆ ನೀನು. ಅಯ್ಯೋ ನಿನ್ನ ಏನು ಮಾಡಲಿ ನಾನು? ಡಬ್ಬ ನನ್ನ ಮಗನೇ, ರಾಕ್ಷಸ ಕುಲದವನೇ ಎಂದು ನಾನ್ ಸ್ಟಾಪ್ ಭಯಕ್ಕೆ ಶುರು ಮಾಡಿದಳು. ನಾನು ಮೊದಲು ತಪ್ಪು ನಂದೆ ಅಂತ ಸುಮ್ಮನೆ ಇದ್ದೆ. ಅವಳ ಬೈಗುಳ ಜಾಸ್ತಿ ಆದಾಗ ನನಗೂ ತಲೆ ಕೆಟ್ಟು ಹೋಯಿತು. ಹೇ ಸಾರಿ ಕೇಳಿದೆ ತಾನೇ, ಮತ್ತೆ ಏನೇ ನಿಂದು? ನಾನು ನೋಡ್ತಾ ಇದ್ದೀನಿ, ಏನು ಬೇಜಾನ್ ಮಾತಾಡ್ತಾ ಇದೀಯಾ ಎಂದು ಆವಾಜ್ ಹಾಕಿದೆ. ಏನೋಲೇ, ತಪ್ಪು ಮಾಡಿದಲ್ದೆ ನನಗೆ ಆವಾಜ್ ಹಾಕ್ತೀಯಾ? ಹೆಂಗಿದೆ ಮೈಗೆ ಎಂದಳು. ಹಾಂ ಹುಷಾರಿಲ್ಲ, ಡಾಕ್ಟ್ರ್ ಹತ್ರ ಹೋಗಬೇಕು, ಹಾಗೆ ಅಲ್ಲೇ ಮಾನಸಿಕ ರೋಗಿಗಳಿಗೆ ಚಿಕಿತ್ಸೆ ಕೊಡ್ತಾರೆ, ಅಲ್ಲಿಗೆ ನಿನ್ನನ್ನು ಕರ್ಕೊಂಡು ಹೋಗಬೇಕು ಅಂತ ಯೋಚನೆ ಮಾಡ್ತಿದ್ದೆ ಹಿಂದೆ ವ್ಯಂಗ್ಯವಾಗಿ. ಯಾಕೋ ಜಾಸ್ತಿ ಮಾತಾಡ್ತಾ ಇದೆಯಾ, ಖರ್ಚಿಗೆ ಕೊಡಬೇಕಾ ಎಂದು ತೋರು ಬೆರಳು ತೋರಿಸಿ ಕೇಳಿದಳು. ಹಾಂ ನನಗೂ ಈ ತಿಂಗಳು ಸಂಬಳ ಬಂದಿಲ್ಲ, ಹೀಗೆ ಕೊಡು, ಸಂಬಳ ಬಂದಮೇಲೆ ವಾಪಸ್ ಕೊಡ್ತೀನಿ ಎಂದೆ. ಅಯ್ಯೋ ಡಬ್ಬ ನನ್ನ ಮಗನೇ, ನನ್ನ ಡ್ರೆಸ್ ಹಾಳು ಮಾಡಿದ್ದಲ್ದೆ ಜಾಸ್ತಿ ಮಾತಾಡ್ತಾ ಇದೆಯಾ? ನನ್ನ ತಾಳ್ಮೆ ಪರೀಕ್ಷೆ ಮಾಡಬೇಡ, ನನಗೆ ತಲೆ ಕೆಟ್ಟರೆ ಎಂದು ಸುತ್ತಮುತ್ತ ಏನೋ ಹುಡುಕುತ್ತಿದ್ದಳು. ಏನೇ ಮಾಡ್ತೀಯಾ? ಏನು ಮಾಡೋಕ್ಕಾಗುತ್ತೆ ನಿನ್ನ ಕೈಲಿ ಎಂದೆ. ಏನು ಮಾಡೋಕ್ಕಾಗುತ್ತಾ ನಿನ್ನ ಎಂದವಳು ಪಕ್ಕದಲ್ಲಿದ್ದ ಕಲ್ಲು ಎತ್ತುಕೊಂಡು ಮುಂದೆ ಬಂದಳು. ಅಯ್ಯೋ ರಾಕ್ಷಸಿ, ಏನೇ ಮಾಡ್ತಾ ಇದೀಯಾ ಎಂದು ಸೈಟಿಗೆ ಸರಿದೆ. ಅಷ್ಟರಲ್ಲಿ ಅವಳ ಫ್ರೆಂಡ್ ಬಂದು, ಲೇ ಶಾಂತಿ, ಆ ಕಡೆ ಹಾಕೆ ಅದನ್ನ ಎಂದು ಕಲ್ಲು ಎಸೆದಳು. ಬಿಡೇ ನನ್ನ, ಇವತ್ತು ಇವನನ್ನು ಮರ್ಡರ್ ಮಾಡಿಬಿಡ್ತೀನಿ ಎಂದಳು. ಅಯ್ಯೋ ರಾಕ್ಷಸಿ, ಸ್ವಲ್ಪ ಬಟ್ಟೆ ಕೊಳೆಯಾಗಿದ್ದಕ್ಕೆ ಕೊಲೆ ಮಾಡ್ತೀಯಾ? ಮನುಷ್ಯಳ ನೀನು ಎಂದು ನಾನು ಕೇಳಿದರೆ, ಲೇ ಅವರು ಸಾರಿ ಕೇಳಿದ್ದನ್ನು ನಾನು ನೋಡಿದ್ದೀನಿ, ಪಾಪ ಬಿಡೆ ಎಂದು ಅವಳ ಫ್ರೆಂಡ್ ಹೇಳಿದ್ದಳು. ಬಾರೇ ಬಾ, ನೀನೊಬ್ಳು ಕಡಿಮೆ ಆಗಿದ್ದೆ ಬಾ ಎಂದವಳ ಕಂಡು ಮೈ ಮೇಲೆ ನಾಗವಲ್ಲಿ ಏನಾದರೂ ಬಂದ್ರಾ ಎಂದುಕೊಂಡರೆ ಅವಳ ಫ್ರೆಂಡ್, ಯಾಕೆ ನಾಗವಲ್ಲಿ ಥರ ಹಾಡ್ತೀಯಾ, ನಾನೇನು ಮಾಡಿದೆ ಎಂದು ಕೇಳೇ ಬಿಟ್ಟಳು. ನೀನು ನನಗೆ ಫ್ರೆಂಡಾ ಅಥವಾ ಅವನಿಗ ಎಂದು ಕೇಳಿದವಳ ಕಂಡು, ಶಾಂತಿ ನಮ್ಮ ತಾಯಿ ಹಣೆಗೂ ನಿನಗೆ ಕಣೆ, ಆದರೂ ಅವರು ಸಾರಿ ಕೇಳಿದ್ರಲ್ಲ ಎಂದಳು. ನನ್ನ ಫ್ರೆಂಡ್ ತಾನೇ, ಮುಚ್ಚು ಬಾಯಿ, ನನ್ನ ಡ್ರೆಸ್ ಹಾಳಾಗಿದೆ, ಬೆಳಗ್ಗೆ ಎದ್ದು ರೆಡಿಯಾಗಿ ಆಫೀಸ್ಗೆ ಬರೋದೇ ಕಷ್ಟ, ಅಂಥದ್ರಲ್ಲಿ ಮತ್ತೊಮ್ಮೆ ರೆಡಿ ಆಗೋ ಥರ ಮಾಡಿದ್ದಾನೆ. ಫಸ್ಟ್ ಟೈಮ್ ಈ ಡ್ರೆಸ್ ಹಾಕ್ಕೊಂಡಿದ್ದು, ಎಲ್ಲ ಹಾಳಾಯಿತು, ಈ ನನ್ನ ಮಗನ್ನ ಸುಮ್ಮನೆ ಬಿಡಬೇಕಾ ಎಂದು ನನ್ನ ಕಡೆ ಕೈ ತೋರುತ್ತಾ ಬಂದಳು. ಏನೋ ಹೋಗಿ ಬಾರೆ ಅಂತ ಇದೀಯಾ, ಏಕೆ? ಇದನ್ನೆಲ್ಲ ನಿನ್ನ ಹೆಂಡತಿ ಹತ್ರ ಇಟ್ಕೋ ಎಂದಳು. ಏನೇ ನಿಂದು?
ನಾನು ಹೆಬ್ಬೆರಳು ಎತ್ತಿ ಕೇಳಿದೆ. ನನ್ನ ಹೆಂಡತಿ ಬಗ್ಗೆ ನೀನೇನೇ ಮಾತಾಡೋದು? ನೀನೇನು ತುಂಬ ಗೌರವ ಕೊಟ್ಟ ಮಾತಾಡ್ತೀಯಾ? ನೀನು ಅಷ್ಟೇ, ಹೋಗೋ ಬಾರೋ ಡಬ್ಬ ನನ್ನ ಮಗ ಅನ್ನೋದೆಲ್ಲ ನಿನ್ನ ಗಂಡನ ಹತ್ರ ಇಟ್ಕೋ. ಯಾವ ಪುಣ್ಯಾತ್ಮ ನಿನಗೆ ಹೆಸರಿಟ್ಟನೋ? ಶಾಂತಿ ಅಂತ ಹೆಸರಿಟ್ಕೊಂಡು ಎಲ್ಲ ಕಡೆ ಅಶಾಂತಿ ಸೃಷ್ಟಿ ಮಾಡ್ತಾ ಇದೀಯಾ? ನಿನಗೆ ಹೆಸರಿಟ್ಟವನಿಗೆ ಇಲ್ಲಿಂದಲೇ ನಮಸ್ಕಾರ ಎಂದು ಎರಡೂ ಕೈ ಎತ್ತಿ ಮುಗಿದೆ. ನನ್ನ ಹತ್ತಿರ ಬಂದವಳು ನನ್ನ ID ಕಾರ್ಡ್ ತಿರುಗಿಸಿ ನೋಡಿ, ಹೋ, ನಿನ್ನ ಹೆಸರು ಸಮೃದ್ಧ್. ಯಾವ ವಿಷಯದಲ್ಲಿ ಸಮೃದ್ಧವಾಗಿ ಇದೆಯಪ್ಪ ನೀನು? ನೋಡೋಕ್ಕೆ ಹೊಳೆ ನಾಯಿ ಹುಡಿಯೋ ಕೋಲ್ ಥರ ತೆಳ್ಳಿಗೆ ಇದೆಯಾ? ಉಫ್ ಅಂದರೆ ಹೋಗ್ತೀಯಾ ಸಮೃದ್ಧಂತೆ ಎಂದಳು. ನೀನೇನು ಮಹಾ ದಪ್ಪ ಇದೆಯಾ? ತಾವು ನನ್ನ ಅರ್ಧನೂ ಇಲ್ಲ. ತಾವು ಕೂಡ ಉಫ್ ಅಂದರೆ ಹೋಗೋ ಹಾಗೆ ಇರೋದು. ರಾಕ್ಷಸಿ ತಗೋಬಂದು ಎಂದೆ. ಏನು ನನ್ನೇ ರಾಕ್ಷಸಿ ಅಂತೀಯಾ? ನೀನು ಕಾಡು ಪಾಪ, ಗೋರಿಲ್ಲ, ರಾಕ್ಷಸ ಕೋಪದಿಂದ ಹೇಳಿದಳು. ಸರ್ ಪ್ಲೀಸ್, ಜಗಳ ನಿಲ್ಲಿಸಿ. ನಿಮಗೆ ಕೆಲಸಕ್ಕೆ ಲೇಟ್ ಆಗಲ್ವಾ? ಇನ್ನೂ ಸ್ವಲ್ಪ ಹೊತ್ತು ಹೀಗೆ ಜಗಳ ಮಾಡ್ತಾ ಇದ್ರೆ ಜನ ಎಲ್ಲ ನಿಮ್ಮನ್ನೇ ನೋಡ್ತಾರೆ ಎಂದು ಅವಳ ಫ್ರೆಂಡ್ ಹೇಳಿದಾಗ ಸುಮ್ಮನಾಗಿ, ನಿಮ್ಮ ಫ್ರೆಂಡ್ಗೆ ಬುದ್ಧಿ ಹೇಳಿ, ರಾಕ್ಷಸಿ ಥರ ಹಾಡೋದು ಬಿಡೋಕೆ ಹೇಳಿ ಎಂದೆ. ಹೌದು ಕಣೋ, ನಾನು ರಾಕ್ಷಸಿನೇ. ನನ್ನ ಡ್ರೆಸ್ ಹಾಳಾಗಿದ್ದಕ್ಕೆ ದುಡ್ಡು ಕೊಟ್ಟರೆ ಸರಿ, ಇಲ್ಲ ಅಂದರೆ ಮಗನೇ ನಿನ್ನ ಎಂದು ಮತ್ತೆ ಬೈಯಲು ಶುರು ಮಾಡಿದ್ದಳು. ಅವಳ ಫ್ರೆಂಡ್ ಕೈ ಹಿಡಿದು ಎಳೆಯುತ್ತಿದ್ದಳು. ಬಿಡೆ, ಅವನನ್ನು ಹುಟ್ಟಲಿಲ್ಲ ಅನ್ನೋ ಹಾಗೆ ಮಾಡ್ತೀನಿ ಎನ್ನುತ್ತಿದ್ದಳು. ಏನು ಬೇಜಾನ್ ಮಾತಾಡ್ತಾ ಇದೀಯಾ? ನಾವು ಗೊತ್ತಲ್ವಾ, ಬಾಯಿ ಬಿಟ್ಟರೆ ಬರೀ ನಿನಗಿಂತ ಚೆನ್ನಾಗಿ ಮಾತು ಬರುತ್ತೆ, ಗೊತ್ತು ತಾನೇ? ಸುಮ್ಮನೆ ಹೋಗ್ತಾ ಇರೋ, ದುಡ್ಡಂತೆ ದುಡ್ಡು ಎಂದು ಒಂದು ಹೆಜ್ಜೆ ಇಟ್ಟಿದ್ದೆ. ನಿನ್ನ ಬಿಡಲ್ಲ ಕಣೋ ಎಂದು ಕೈ ಬಿಡಿಸಿಕೊಂಡು ಮುಂದೆ ಬಂದಳು. ಅಷ್ಟರಲ್ಲಿ ಬನ್ರೆ ಇಲ್ಲಿ ಎಂದು ಅವಳ ಫ್ರೆಂಡ್ ಉಳಿದವರನ್ನ ಕರೆದಳು. ಇಷ್ಟೊತ್ತು ಫ್ರೀ ಶೋ ರೀತಿ ಜಗಳ ನೋಡಿ ಮಜಾ ಮಾಡ್ತಾ ಇದ್ದ ಅವಳ ಫ್ರೆಂಡ್ಸ್ ಎಲ್ಲ ಬಂದು ಅವಳನ್ನು ಹಿಡಿದುಕೊಂಡರು. ಬಜಾರಿ ತಗೋಬಂದು, ನಿನ್ನ ಗಂಡನ ಗತಿ ದೇವರಿಗೆ ಪ್ರೀತಿ, ಪಾಪ ಆ ಪುಣ್ಯಾತ್ಮನ್ನ ದೇವರೇ ಕಾಪಾಡಬೇಕು ಎಂದು ಹೇಳಿ ಕಾರ್ ಹತ್ತಿದೆ. ನನ್ನ ಬಜಾರಿ ಅಂತೀಯಾ? ಡಬ್ಬ ನನ್ನ ಮಗನೇ, ನಿನಗೆ ಬಜಾರಿ ಅಂತ ಹುಡುಗಿನೇ ಸಿಗಲಿ. ನನ್ನ ಡ್ರೆಸ್ ಹಾಳು ಮಾಡಿದ್ದಕ್ಕೆ ಇದು ನನ್ನ ಶಾಪ ಎಂದು ಕೂಗಿದಳು. ಹೋಗೇ ರಾಕ್ಷಸಿ ಎಂದು ಬಂದು ಬಿಟ್ಟೆ. ಮಳೆ ಎನ್ನುವುದನ್ನು ನೋಡದೆ ಇಬ್ಬರೂ ಜಿದ್ದಿಗೆ ಬಿದ್ದವರಂತೆ ಜಗಳ ಮಾಡಿದ್ದೆವು. ಆಫೀಸ್ಗೆ ಹೋಗಿ ಕೆಲಸ ಮಾಡಲು ಕುಳಿತರೋ ಬೆಳಗ್ಗೆ ನಡೆದ ಜಗಳ ನೆನೆದು ನಗು ಬರುತ್ತಿತ್ತು ನನಗೆ. ನನಗೂ ಅಷ್ಟು ಚೆನ್ನಾಗಿ ಬೈಯೋಕ್ಕೆ ಬರುತ್ತಾ ಎಂದು ತಿಳಿದಿದ್ದೆ ಇವತ್ತು. ಅಷ್ಟೇ ಅಲ್ಲದೆ ಅವಳು ನನ್ನ ಹೆಂಡತಿಯ ಬಗ್ಗೆ ಕೇಳಿದಾಗ ಕೋಪ ಬಂದಿದ್ದು. ಮದುವೆನೇ ಆಗಿಲ್ಲ ನನಗೆ ಕೋಪ ಮಾಡ್ಕೊಳ್ಳೋಕ್ಕೆ. ಮತ್ತೆ ಅಷ್ಟು ಚೆನ್ನಾಗಿರೋ ಹುಡುಗಿಗೆ ರಾಕ್ಷಸಿ ಎಂದಿದ್ದು. ಅವಳು ನಾಗವಲ್ಲಿ ಥರ ಹಾಡಿದ್ದು ನೆನಪಾದಾಗಲೆಲ್ಲ ಹೊಟ್ಟೆ ಹುಣ್ಣಾಗುವಷ್ಟು ನಗು ಬರುತ್ತಿತ್ತು. ಏನೇ ಆಗಲಿ, ಮಾತಿಗೆ ಮಾತು ಸೋಲದೇ ಇರುವ ಅವಳ ಗುಣ ನನಗೆ ತುಂಬ ಇಷ್ಟವಾಯಿತು. ಹಾಗೆ ನಗುತ್ತಾ ಕೆಲಸ ಮಾಡುತ್ತಿದ್ದವನನ್ನು ಎಚ್ಚರಿಸಿದ್ದು ಅಪ್ಪನ ಕರೆ. ಹುಡುಗಿ ಫೋಟೋ ಕಳಿಸಿದ್ದಾರೆ ನೋಡು. ಹುಡುಗಿ ತುಂಬ ಸೈಲೆಂಟ್, ತುಂಬ ಸೂಕ್ಷ್ಮ, ಜೋರಾಗಿ ಮಾತೇ ಆಡಲ್ಲ ಕಣೋ. ಹೆಸರಿಗೆ ತಕ್ಕಂತೆ ಇದ್ದಾಳೆ. ನೋಡಿ ಸಂಜೆ ಕಾಲ್ ಮಾಡು ಎಂದರು. ಅವರ ಮಾತು ಕೇಳಿ ಫೋಟೋ ನೋಡಿದವನು ಫುಲ್ ಶಾಕ್ ಆದೆ. ಬೆಳಗ್ಗೆ ಜಗಳ ಮಾಡಿ ರಾಕ್ಷಸಿ ಅಂತ ಬೈದು ಬಂದಿದ್ದ ಶಾಂತಿ ಫೋಟೋ. ಅಪ್ಪ ಹೇಳಿದ್ದು ನೆನಪಾಗಿ, ಇವಳು ತುಂಬ ಸೈಲೆಂಟ್ ಅಂತೆ, ಬಾಯಲ್ಲ ಅದು ಬೊಂಬಾಯಿ, ತುಂಬ ಸೂಕ್ಷ್ಮ ಅಂತೆ, ಡ್ರೆಸ್ ಸ್ವಲ್ಪ ಕೊಳೆಯಾಗಿದ್ದಕ್ಕೆ ಕೊಲೆ ಮಾಡೋಕ್ಕೆ ಬಂದಿದ್ದಳು, ತುಂಬ ಅನಾಹುತ ಇದ್ದಾಳೆ, ನನ್ನ ಹೆಸರಿಗೆ ಏನೇನೋ ಅಂತಾಳೆ, ಇವಳನ್ನು ನಾನು ಮದುವೆ ಆಗಬೇಕಾ ಎಂದು ಯೋಚಿಸುತ್ತಾ ಕುಳಿತೆ. ಹುಡುಗಿ ನಮಗೆ ಒಪ್ಪಿಗೆ. ನಿನ್ನ ನಿರ್ಧಾರ ಹೇಳು. ನಿನಗೆ ಒಪ್ಪಿಗೆ ಆದರೆ ಈ ಬಾರಿ ಊರಿಗೆ ಬಂದಾಗ ಹೆಣ್ಣು ನೋಡಲು ಹೋಗೋಣ ಎಂದು ಅಮ್ಮ ಕರೆ ಮಾಡಿ ಹೇಳಿದರು. ಹುಡುಗಿ ಇಲ್ಲೇ ಅಲ್ವಾ ಕೆಲಸ ಮಾಡೋದು? ಭೇಟಿ ಮಾಡೋಕ್ಕೆ ಹೇಳಮ್ಮ ಎಂದಿದ್ದಕ್ಕೆ, ಇಲ್ಲ ಕಣೋ, ಅವಳು ಇವತ್ತೇ ಊರಿಗೆ ಬಂದಳು ಎಂದರು. ಸರಿ, ಭಾನುವಾರ ಬರ್ತೀನಿ ಎಂದು ಹೇಳಿದೆ. ಹೇಳಿದಂತೆ ಭಾನುವಾರ ಊರಿಗೆ ಹೋಗಿದ್ದು ಆಯಿತು. ಹೆಣ್ಣು ನೋಡೋಕ್ಕೆ ಅವರ ಮನೆಗೆ ಹೋಗಿದ್ದು ಆಯಿತು. ಅವರು 3 ಜನ ಹೆಣ್ಣು ಮಕ್ಕಳು. ಇವಳೇ ಮೊದಲನೆಯವಳು. ನನ್ನ ಹಾಗೆ ಪ್ರೈವೇಟ್ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾಳೆ. ಮನೆ ನೋಡ್ತಾ ಕೂತಿದ್ದೆ. ಕಾಫಿ ತಂದು ಕೊಟ್ಟಳು. ಅವರ ಅಪ್ಪನೇ ಎಲ್ಲ ಮಾತನಾಡುತ್ತಿದ್ದರು. ಮೇಡಮ್ ಫುಲ್ ಸೈಲೆಂಟ್. ಅವತ್ತು ಜಗಳ ಮಾಡಿದ್ದು ಇವಳ ಜೊತೆನಾ ಅಂತ ನನಗೆ ಅನುಮಾನ ಶುರುವಾಯಿತು. ಅವಳು ಕೂಡ ನನ್ನ ನೋಡಿ ಶಾಕ್ ಆಗಿದ್ಲು. ಇಬ್ಬರು ಪ್ರೈವೇಟ್ ಆಗಿ ಮಾತನಾಡಿ ಅಂತ ದೊಡ್ಡವರು ಹೇಳಿದ್ದರಿಂದ ಅವಳ ಜೊತೆ ಗಾರ್ಡನ್ಗೆ ಬಂದೆ. ಅವಳೇನೂ ಮಾತನಾಡಲಿಲ್ಲ. ನಾನೇ ಶುರು ಮಾಡಿದೆ. ಏನು ಫುಲ್ ಸೈಲೆಂಟ್ ಆಗಿದೆಯಾ ಎಂದು ಕೇಳಿದೆ. ಸೈಲೆಂಟ್ ಆಗಿರದೆ ಬೊಬ್ಬೆ ಹಾಕಬೇಕಿತ್ತಾ? ನೀನೇನು ಫೋಟೋ ನೋಡಿದ ಮೇಲೂ ಹೆಣ್ಣು ನೋಡೋಕ್ಕೆ ಬಂದಿದ್ದೀಯಾ? ನಿನ್ನ ಜೊತೆ ಜಗಳ ಮಾಡಿದ್ದೇನಾದರೂ ಬಾಯ್ ಬಿಟ್ರೆ ಅಷ್ಟೇ. ಉಪ್ಪಿಟ್ಟು ತಿಂದು ಕಾಫಿ ಕುಡಿದು ಹೋಗ್ತಾ ಇರಬೇಕು ಎಂದಳು. ಅದಕ್ಕೆ ಅಂತೀನಿ,
ಏನೋ ಮಿಸ್ ಹೊಡಿತಿತ್ತು. ಈಗ ಸರಿ ಹೋಯ್ತು. ಜಗಳ ಮಾಡಿದ ಹೇಳಿದರೆ ಏನು ಮಾಡ್ತೀಯಾ? ನಗುತ್ತಾ ಕೇಳಿದೆ. ಅವಳು ಸುಮ್ಮನೆ ನಿಂತಿದ್ದಳು. ನಾನೇ ಮುಂದುವರೆದು, ನಿನ್ನ ಡ್ರೆಸ್ ಹಾಳು ಮಾಡಿದ್ದನ್ನು ಸರಿ ಮಾಡೋಕ್ಕೆ ಒಂದು ಅವಕಾಶ ಕೊಡ್ತೀಯಾ ಎಂದು ಕೇಳಿದೆ. ಏನು ಎಂದಳು. ಮದುವೆಯಾದ ಮೇಲೆ ಫಸ್ಟ್ ಗಿಫ್ಟ್ ಆಗಿ ವೈಟ್ ಕಲರ್ ಚೂಡಿದಾರ್ ಕೊಡ್ತೀನಿ, ನನ್ನ ಮದುವೆ ಆಗ್ತೀಯಾ ಎಂದು ಕೇಳಿದೆ. ನಾಚಿಕೆಯಿಂದ ತಲೆ ತಗ್ಗಿಸಿ ಹೂ ಎಂದು ಒಪ್ಪಿಕೊಂಡು ಬಿಟ್ಟಳು. ನಿಜವಾಗಲೂ ನನ್ನ ಮೇಲೆ ಕೋಪ ಇಲ್ವಾ? ಅನುಮಾನದಲ್ಲಿ ಕೇಳಿದೆ. ಇಲ್ಲ, ನಿಮ್ಮ ಹೆಂಡತಿ ಬಗ್ಗೆ ಮಾತನಾಡಿದಾಗ ನಿಮಗೆ ಸಿಟ್ಟು ಬಂತಲ್ವಾ? ಅದು ನನಗೆ ತುಂಬ ಇಷ್ಟವಾಯಿತು. ನೀವು ಕೂಡ ತುಂಬ ಇಷ್ಟ ಆದ್ರಿ, ಅದಕ್ಕೆ ಒಪ್ಕೊಂಡೆ ಎಂದಳು. ಹಬ್ಬ, ಇಷ್ಟೆಲ್ಲ ಗೌರವ ಕೊಟ್ಟು ಮಾತನಾಡಬೇಡ, ತಡ್ಕೊಳ್ಳೋಕ್ಕೆ ಆಗಲ್ಲ. ನನಗೂ ಯಾರ ಎದುರು ಸೋಲದ ನಿನ್ನ ಗುಣ ಇಷ್ಟ ಆಯಿತು ಎಂದು ಹೇಳಿ, ಈಗ ಹೇಳು, ನಾನು ನಾಯಿ ಹೊಡೆಯೋ ಕೋಲ್ ಥರ ಇದ್ದೀನಾ ಎಂದು ಕೇಳಿದೆ. ಅದು ಕೋಪದಲ್ಲಿ ಹೇಳಿದ್ದು. ಪರವಾಗಿಲ್ಲ, ನನ್ನಷ್ಟ ಅಲ್ಲದೆ ಇದ್ರೂ ಒಂದು ರೇಂಜಿಗೆ ಸುಂದರವಾಗಿದ್ದೀರಾ ಎಂದಳು. ಅದಕ್ಕೆ ಕಣೆ ನಿನ್ನ ರಾಕ್ಷಸಿ ಅಂದಿದ್ದು. ಇಷ್ಟು ಹ್ಯಾಂಡ್ಸಮ್ ಆಗಿರೋ ಹುಡುಗ ಸಿಗೋಕ್ಕೆ ಪುಣ್ಯ ಮಾಡಿರಬೇಕು ಎಂದೆ. ಮೊಣಕೈಯಿಂದ ನನ್ನ ಹೊಟ್ಟೆಗೆ ತಿವಿದು ಹೊಳಗೆ ಹೋದಳು. ನಾನು ನಗುತ್ತಾ ಹಿಂಬಾಲಿಸಿದೆ. ಸಮೃದ್ಧ ವೆಡ್ ಶಾಂತಿ. 2 ತಿಂಗಳ ನಂತರ ನಮ್ಮ ಮದುವೆ ಗೊತ್ತಾಯಿತು. ಮದುವೆ ಗೊತ್ತಾದಾಗಿನಿಂದ ಇಬ್ಬರು ಆ ಜನ್ಮ ಶತ್ರುಗಳ ಹಾಗೆ ಜಗಳ ಮಾಡಿದ್ರಿ, ಈಗ ಮದುವೆ ಆಗ್ತಾ ಇದ್ದೀರಾ ಎಂದು ಅವಳ ಫ್ರೆಂಡ್ಸ್ ರೇಗಿಸಿದ್ದು. ಪ್ರತಿ ಸಾರಿ ಅವಳಿಗೆ ರಾಕ್ಷಸಿ, ನಾಗವಲ್ಲಿ ಅಂತ ರೇಗಿಸಿ ಅವಳ ಕೈಯಲ್ಲಿ ಹೇಟ್ ತಿಂತಾ ಇದ್ದೆ. ಅವಳು ಕೂಡ ಮನಸಾರೆ ನಗ್ತಾ ಇದ್ಲು. ಕೆಲವೊಮ್ಮೆ ಹೆಚ್ಚಿಗೆ ಮಾತಾಡ್ತಾ ಇದ್ದಾಗ ಶಾಂತಿ ಅನ್ನೋ ಬದಲು ಅಶಾಂತಿ ಅಂತ ಕರೀತಿದ್ದೆ. ಮದುವೆ ಆದ ನಂತರ ಅವಳಿಗೆ ಹೇಳಿದ ಹಾಗೆ ಮೊದಲನೇ ಗಿಫ್ಟಾಗಿ ವೈಟ್ ಕಲರ್ ಚೂಡಿದಾರ್ ಕೊಟ್ಟೆ. ರೇಟ್ ಕಡಿಮೆ ಮಾಡಲು ತರಕಾರಿಯವನ ಜೊತೆ ಅವಳು ಜಗಳ ಮಾಡುವಾಗ, ನೀನು ಕೊಟ್ಟ ಶಾಪ ನಿಜ ಆಯಿತು ಕಣೆ. ಪಕ್ಕಾ ಬಜಾರಿನೇ, ಆದರೂ ಚೆನ್ನಾಗಿದೆ, ದುಡ್ಡು ಉಳಿಸ್ತೀಯ ಬಾ ಎಂದು ತಮಾಷೆ ಮಾಡಿ ನಗುತ್ತಿದ್ದೆ. ಅದಕ್ಕೆ ಉಡುಗೊರೆಯಾಗಿ ಅಡುಗೆ ಮನೆಯಿಂದ ಚಮಚ ಗಾಳಿಯಲ್ಲಿ ತೇಲಿ ಬರ್ತಾ ಇತ್ತು. ಹೀಗೆ ಜಗಳದಲ್ಲಿ ಪ್ರಾರಂಭವಾದ ನಮ್ಮ ಭೇಟಿ ಬಾಳ ಪಯಣದಲ್ಲಿ ಜೊತೆಯಾಗಿ ಮುಂದುವರಿಯುತ್ತಿದೆ. ಈಗಲೂ ಮಳೆ ಬಂದಾಗ, ಅವಳು ವೈಟ್ ಚೂಡಿದಾರ್ ಹಾಕಿದಾಗ ನಮ್ಮ ಮೊದಲ ಭೇಟಿ ಮತ್ತು ಜಗಳ ನೆನೆದು ಅವಳು ಬಜಾರಿ ಹುಡುಗಿನೇ ಸಿಗ್ಲಿ ಅಂತ ಶಾಪ ಹಾಕಿದ್ದು ನಿಜ ಆಯಿತು ಎಂದು ಹೇಳಿ ಪರಸ್ಪರ ಮುಖ ನೋಡಿಕೊಂಡು ಹೊಟ್ಟೆ ಉಣ್ಣಾಗುವಷ್ಟು ನಗುತ್ತೇವೆ. ಮಳೆಗೂ ನಮಗೂ ಒಂದು ಅವಿನಾಭಾವ ಸಂಬಂಧ ಇದೆ. ಅಂದು ಎಷ್ಟು ಜಗಳ ಮಾಡಿದ್ದೆವೋ ಇಂದು ಅದರ 2ರಷ್ಟು ಅನ್ಯೋನ್ಯವಾಗಿ ಇದ್ದೀವಿ. ನಮ್ಮ ಜೀವನ ಮಳೆಯಲ್ಲಿ ಜೊತೆಯಲ್ಲಿ ಅಂತ ಸುಂದರವಾಗಿ ಸೊಗಸಾಗಿ ನಡೀತಾ ಇದೆ. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.